ಇಡೀ ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂತ ಒಂದು ಪಾವಿತ್ರ್ಯತೆಯನ್ನು ಹೊಂದುವುದರ ಮೂಲಕ ಧರ್ಮ ರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನು ನಾಳೆಯಿಂದ ಅಂದ್ರೆ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೆ ಏನು ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಹಾಕುಂಭ ಮೇಳದ ಜೊತೆಗೆ ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮದ ಸಿದ್ಧತೆಯನ್ನ ಕುರಿತಾಗಿ ಸುಕ್ಷೇತ್ರ ಶ್ರೀಮಠದ ಶ್ರೀ ಚನ್ನದ ಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ಅವರಿಂದನೇ ನಾವು ಪಡೆಯೋಣ. ನಾಳೆ ಮಾರ್ಚ್ 1ರಿಂದ ಮಾರ್ಚ್ 6ನೇ ತಾರೀಕಿನವರೆಗೆ ದಕ್ಷಿಣ ಭಾರತದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶ್ರೀ ಕ್ಷೇತ್ರ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರಾಜ ಗೋಪುರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕದ ಅಂಗವಾಗಿ ಹಲವಾರು ವಿಧಾಯಕ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ನಿಮಿತ್ತ ಮಾರ್ಚ್ 1ರಿಂದ ಮಾರ್ಚ್ 3ರವರೆಗೆ ವೀರಶೈವ ಆಗಮ ಪದ್ಧತಿಯಂತೆ ನಡೆಯುವ ಮಹಾಕುಂಭಾಭಿಷೇಕದ ಅಂಗವಾಗಿ ಕಾಶಿಪೀಠದ ನೂತನ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ದೇವಸ್ಥಾನದಲ್ಲಿ ಪ್ರಾತಃ ಕಾಲ 3 ದಿನಗಳವರೆಗೆ ನಡೆಯಲಿದೆ. ಪ್ರತಿದಿನ ಸಾಯಂಕಾಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಈ ಸಂಬಂಧವಾಗಿ ಸಂಯೋಜಿಸಲಾಗಿದೆ. ಬರುವ 1ನೇ ತಾರೀಕು ನಾಳೆಯ ದಿನ ಇಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರುವಂತಹ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಈ ವಾರ್ಷಿಕೋತ್ಸವದ ನಿಮಿತ್ತ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಕಾಶಿಪೀಠದ ನೂತನ ಜಗದ್ಗುರುಗಳವರು, ಅದೇ ರೀತಿ ನಿಡ್ಸೋಸಿಯ ಜಗದ್ಗುರುಗಳವರು, ಹೊಸಪೇಟೆಯ ಜಗದ್ಗುರುಗಳವರು ಪಾವನ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸುವವರಿದ್ದಾರೆ. ಅನೇಕ ಜನ ಮಠಾಧೀಶರು, ಅನೇಕ ಜನ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 2ನೇ ತಾರೀಕಿನ ದಿನದ ಸಾಯಂಕಾಲ ಶ್ರೀ ಕ್ಷೇತ್ರ ಯಡೂರು ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರೋಣದರಿಂದ ಭಾಷಾ ಬಾಂಧವ್ಯ ಮತ್ತು ಧರ್ಮ ಸಮನ್ವಯ ಎರಡೂ ಇಲ್ಲಿ ಉಂಟಾಗಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಒಂದು ಧರ್ಮ ಸಮನ್ವಯ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ನಿಮಿತ್ತ ಆಯೋಜಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಪಂಢರಪುರದ ಇದೇ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ವಾಸ್ಕರ್ ಮಹಾರಾಜರು, ವಿಠ್ಠಲ್ ಮಹಾರಾಜರು ಶಿವಕೀರ್ತನೆಯನ್ನು ನಡೆಸೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿರಹಟ್ಟಿಯ ಜಗದ್ಗುರುಗಳವರು ಸಾನ್ನಿಧ್ಯವನ್ನು ವಹಿಸೋರಿದ್ದಾರೆ. ಜೊತೆಗೆ ಕಾಶಿಪೀಠದ ನೂತನ ಜಗದ್ಗುರುಗಳವರಂತೂ ಇದ್ದೇ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಮೌಂಟ್ ಅಬೂದ ಏನು ಓಂ ಶಾಂತಿ ಸಂಸ್ಥೆ ಇದೆ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ, ಆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜಯೋಗಿ ಡಾಕ್ಟರ್ BK ಮೃತ್ಯುಂಜಯ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈಗಾಗಲೇ ಹಳೆಯ ವಿದ್ಯಾರ್ಥಿಗಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಆ ದಿವಸ ವಿಶೇಷ ಉಪನ್ಯಾಸಕಿಯಾಗಿರುವಂತಹ ಶ್ರೇಷ್ಠ ವೈದ್ಯರಾಗಿರುವಂತಹ ನಮ್ಮ
ಹಾ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ, ಉಪನ್ಯಾಸ ನೀಡೋರಿದ್ದಾರೆ. ಈ ದಿವಸನೂ ಅನೇಕ ಗಣ್ಯರು ಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಮಠಾಧೀಶರು ಕೂಡ ಇರ್ತಾ ಇದ್ದಾರೆ. ಆಮೇಲೆ 3ನೇ ತಾರೀಕಿನ ದಿನ ಪ್ರತಿ ವರ್ಷ ಇಲ್ಲೇ ಹೋಳಿ ಹುಣ್ಣಿಮೆ ದಿವಸ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಈ ಬಾರಿ 3ನೇ ತಾರೀಕು ಹೋಳಿ ಹುಣ್ಣಿಮೆ ಬಂದಿರೋಣದಿಂದ ಆ ದಿವಸ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ ಮತ್ತು ವಿಶ್ವಚೇತನ ಪ್ರಶಸ್ತಿ ಪ್ರದಾನ ಈ ದಿವಸ ನಡೆಯೋದು. ವಿಶೇಷವಾಗಿ ಈ 3ನೇ ತಾರೀಕಿನ ದಿನ ಶ್ರೀಶೈಲ ಮತ್ತು ಕಾಶಿ ಜಗದ್ಗುರುಗಳವರ ಜೊತೆಗೆ ಸುತ್ತೂರಿನ ಜಗದ್ಗುರುಗಳವರು ಕೂಡ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸೋರಿದ್ದಾರೆ. ನಮ್ಮ ಕರ್ನಾಟಕದ ಸಚಿವರಾಗಿರುವಂತಹ ಗಣಿ ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋರದಾರ. ಆಮೇಲೆ ಇಲ್ಲೊಂದು ಆಡಳಿತ ಕಚೇರಿಯನ್ನು ನೂತನವಾಗಿ ನಿರ್ಮಾಣ ಮಾಡಲಾಗಿದೆ. ಅದರ ಲೋಕಾರ್ಪಣೆಯನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಅವರು ಲೋಕಾರ್ಪಣೆಯನ್ನ ನೆರವೇರಿಸೋರಿದಾರ. ಆಮೇಲೆ ಈ ಸರಿ ವಿಶೇಷ ರಾಷ್ಟ್ರೀಯ ಕ್ರಿಕೆಟ್ ತರಬೇತಿದಾರರಾಗಿರುವಂತಹ, ಅಂಧರಿಗೆ ವಿಶೇಷ ತರಬೇತಿಯನ್ನ ಕೊಡ್ತಾ ಇರುವಂತಹ ಮಹಂತೇಶ್ ಕ್ಯೂಡ್ಸನ್ ಅವರಿಗೆ ವಿಶ್ವಚೇತನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೇವೆ. ಅಂಧ ಮಕ್ಕಳ ಕ್ರಿಕೆಟ್ ತಂಡಕ್ಕೆ ತರಬೇತಿಯನ್ನು ಕೊಟ್ಟು ಇವತ್ತು ವಿಶ್ವಕಪ್ ಅನ್ನ ಗೆಲ್ಲಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಅವರಿಗೆ ವಿಶ್ವಚೇತನ ಪ್ರಶಸ್ತಿಯನ್ನ ಕೊಡೋದಿದೆ. ಈ ದಿವಸನೂ ಕೂಡ ಅನೇಕ ರಾಜಕೀಯ ಧುರೀಣರು, ಅನೇಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಆಮೇಲೆ 4ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಬೆಳಗಿನ ಜಾವ ಮಹಾಕುಂಭಾಭಿಷೇಕದ ನಿಮಿತ್ತ ಹೋಮ, ಹವನ, ಜಪ, ಪಾರಾಯಣ, ಧಾರ್ಮಿಕ ವಿಧಿವಿಧಾನ ಎಲ್ಲ ಕಾರ್ಯಕ್ರಮಗಳು ವಿಭಿನ್ನ ಭಾಗಗಳ ತಜ್ಞ ಪುರೋಹಿತರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಸಮುದ್ರ ಮತ್ತು 7 ನದಿಗಳ ನೀರನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆಯನ್ನು ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲಾಗ್ತಾ ಇದೆ. 4ನೇ ತಾರೀಕಿನ ದಿನ ಸಾಯಂಕಾಲ ನಾವು ಪುರವಂತರ ಮಹಾಮೇಳವನ್ನು ಇಟ್ಕೊಂಡಿದ್ದೀವಿ. ಆ 4ನೇ ತಾರೀಕಿನ ದಿವಸ ಬೆಳಗಿನ ಜಾವ ಗುಗ್ಗುಳೋತ್ಸವ ನಡೀತದೆ. ಆಮೇಲೆ ಬೆಳ್ಳಿಯ ರಥೋತ್ಸವ ನಡೀತದೆ. ಬೆಳ್ಳಿಯ ರಥೋತ್ಸವ ವಿಶೇಷವಾಗಿ ಮಹಿಳೆಯರಿಂದ ಮಾತ್ರ ನಡೆಯುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಅವತ್ತು ಸಾಯಂಕಾಲ ಪುರವಂತರ ಮಹಾಮೇಳ ಮತ್ತು ಪುರವಂತ ವೀರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ದಿನ ಕಾಶಿ ಮತ್ತು ಶ್ರೀಶೈಲ ಜಗದ್ಗುರುಗಳವರ ಜೊತೆಗೆ 3000 ಮಠದ ಜಗದ್ಗುರುಗಳವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುವವರಿದ್ದಾರೆ. ಅನೇಕ ಶ್ರೀಗಳು, ಗಣ್ಯರು, ಮಾನ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಆಮೇಲೆ 5ನೇ ತಾರೀಕಿನ ದಿವಸ ಮಧ್ಯಾಹ್ನನೇ ಕಾರ್ಯಕ್ರಮ ಶುರುವಾಗ್ತದೆ. ಆ ದಿನ ರಾಜಗೋಪುರಗಳ ಲೋಕಾರ್ಪಣೆ ನೆರವೇರುತ್ತದೆ. ಈ ರಾಜಗೋಪುರಗಳ ಲೋಕಾರ್ಪಣೆಯನ್ನು ನೆರವೇರಿಸಲಿಕ್ಕೆ ರಾಷ್ಟ್ರದ ಘನವೆತ್ತ ಉಪರಾಷ್ಟ್ರಪತಿಗಳಾಗಿರುವಂತಹ ಸನ್ಮಾನ್ಯ CP ರಾಧಾಕೃಷ್ಣನ್ರವರು ಆಗಮಿಸಿ ರಾಜಗೋಪುರಗಳ ಲೋಕಾರ್ಪಣೆಯನ್ನು ನೆರವೇರಿಸ್ತಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಇಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಯಾತ್ರಿ ನಿವಾಸವನ್ನು ಲೋಕಾರ್ಪಣೆಗೊಳಿಸೋರಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರುವಂತಹ ಸನ್ಮಾನ್ಯ ಥಾವರ್ ಚಂದ್ ಗೆಹ್ಲೋಟ್ ಅವರು ವಹಿಸಲಿದ್ದಾರೆ. ಶ್ರೀಶೈಲ ಮತ್ತು ಕಾಶಿ ಜಗದ್ಗುರುಗಳವರ ಜೊತೆಗೆ ಈ ದಿನದ ದಿವ್ಯ ಸಾನ್ನಿಧ್ಯವನ್ನ ಉಜ್ಜಯಿನಿ, ರಂಭಾಪುರಿ, ಕೇದಾರ ಮುಂತಾದ 5 ಪೀಠದ ಜಗದ್ಗುರುಗಳವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸೋರಿದ್ದಾರೆ. ಪಂಚಪೀಠಾಧೀಶರು 5 ಮತ್ತು 6 ಎರಡೂ ದಿನದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವರಿದ್ದಾರೆ. ಇದರ ಜೊತೆಗೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ MB ಪಾಟೀಲ್ ರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಗಮಿಸೋರಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಈ ಭಾಗದ
ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಭಾಗವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿರುವಂತಹ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ವಿಕಾಸ ವೀರ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಆ ದಿವಸ ನೀಡಲಾಗ್ತಾ ಇದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಇತ್ತೀಚೆಗೆ ಪದ್ಮಶ್ರೀ ಅವಾರ್ಡ್ಸ್ ಅಂದ ಪ್ರಯುಕ್ತ ಅವರಿಗೆ ವಿಶೇಷ ಸನ್ಮಾನವನ್ನು ಕೂಡ ಅದೇ ದಿವಸ ಇರಿಸಿಕೊಳ್ಳಲಾಗಿದೆ. ಜಗದೀಶ್ ಶೆಟ್ಟರು, ಶಶಿಕಲಾ ಜೊಲ್ಲೆ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು, ಈ ಭಾಗದ ಶಾಸಕರು, ಆವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸಮಾರಂಭವನ್ನು ಯಶಸ್ವಿಗೊಳಿಸೋರಿದ್ದಾರೆ. 5 ದಿನ ಅಷ್ಟೇ ಅಲ್ಲ, 6 ದಿನ ಗಣೇಶ್ ಹುಕ್ಕೇರಿ ಅವರು ಬಹಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ 6ನೇ ತಾರೀಕು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ. ಅವತ್ತೇ ಬೆಳಗಿನ ಜಾವ 6 ಗಂಟೆಯಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. 6 ಗಂಟೆಗೆ ಕೃಷ್ಣಾ ನದಿಯಿಂದ ಸುಮಾರು 5,000 ಜನ ತಾಯಂದಿರು ಕುಂಭಗಳನ್ನು ತೆಗೆದುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗ್ರಾಮೋತ್ಸವವನ್ನು ಆಚರಿಸಿ 1,000 ತಾಯಂದಿರು 1,000 ಕೊಡಗಳನ್ನು ಹೊತ್ತು ಒಂದೊಂದು ಗೋಪುರಕ್ಕೆ ಹೋಗ್ತಾರೆ. ಈ ದೇವಸ್ಥಾನದಲ್ಲಿ 5 ಗೋಪುರಗಳ ನಿರ್ಮಾಣ ಆಗಿರೋಣದರಿಂದ 5,000 ಕುಂಭಗಳ ಮೂಲಕ ಎಲ್ಲ ಗೋಪುರಗಳಿಗೆ ಅಭಿಷೇಕವನ್ನು ಮಾಡುವಂಥ ವಿಶಿಷ್ಟವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಬೆಳಗಿನ ಜಾವ 6 ಗಂಟೆಯಿಂದಲೇ ಶುರುವಾಗಿ ಸುಮಾರು 10-11ರವರೆಗೆ ಆ ಕಾರ್ಯಕ್ರಮ ನಡೀತದೆ. ಕುಂಭಾಭಿಷೇಕದ ನಂತರ ಪಂಚಪೀಠದ 5 ಜನ ಜಗದ್ಗುರುಗಳವರು ಒಂದೊಂದು ಗೋಪುರಗಳ ಮೇಲೆ ದಯಮಾಡಿಸಿ ಆ ಕುಂಭಾಭಿಷೇಕವನ್ನು ಸಂಪನ್ನಗೊಳಿಸಿ ಮಹಾಸಂಪ್ರೋಕ್ಷಣೆಯನ್ನು ನೆರವೇರಿಸೋದ್ರ ಮೂಲಕ ಗೋಪುರಗಳಲ್ಲಿ ದೈವಿ ಕಳೆಯನ್ನ, ಚೈತನ್ಯ ಶಕ್ತಿಯನ್ನು ತುಂಬುವಂತಹ ಕಾರ್ಯವನ್ನು ನೆರವೇರಿಸ್ತಾರೆ. ಈ ಮಹಾಕುಂಭಾಭಿಷೇಕಕ್ಕೆ ಆಗಮಿಸುವಂಥ ಎಲ್ಲ ತಾಯಂದಿರಿಗೆ ಈಗಾಗಲೇ ಸಂಬಂಧಪಟ್ಟಿರುವಂತಹ 5 ಬಣ್ಣದ ಸೀರೆಗಳನ್ನು ಕೊಟ್ಟು, ಯಾರ್ಯಾರು ಬಣ್ಣದ ಸೀರೆಯ ತಾಯಂದಿರು ಯಾವ್ಯಾವ ಗೋಪುರಕ್ಕೆ ಹೋಗಬೇಕು ಇವೆಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ 5 ಗಂಟೆಗೆ ಕೃಷ್ಣಾ ನದಿ ದಂಡೆಗೆ ಕೃಷ್ಣಾರತಿ ಅನ್ನುವಂಥ ಒಂದು ವಿಶಿಷ್ಟವಾದ ಮತ್ತು ವೈಭವಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕೃಷ್ಣಾರತಿ ಕಾಶಿಯ ಗಂಗಾ ನದಿ ದಂಡೆಯಲ್ಲೇ ಹೆಂಗೆ ಗಂಗಾರತಿ ನಡೀತದಲ್ಲ, ಅದೇ ರೀತಿಯಾಗಿ ಮತ್ತು ಅದಕ್ಕಿಂತಲೂ ವೈಭವಪೂರ್ಣವಾಗಿ ಆಯೋಜಿಸುವಂತಹ ಕೃಷ್ಣಾರತಿಯ ಕಾರ್ಯಕ್ರಮವನ್ನು 5 ಗಂಟೆಗೆ ಆರಂಭಿಸಲಾಗ್ತಾ ಇದೆ. ಅದೆಲ್ಲ ಆದ ನಂತರ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿ ವೀರಭದ್ರನ ಸಾನ್ನಿಧ್ಯದಲ್ಲಿ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ತಮ್ಮ ಮನೆಗಳಲ್ಲಿ ಸಂಪತ್ತು, ಅಭಿವೃದ್ಧಿಯ ದೀಪ ನಿರಂತರ ಬೆಳಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದೀಪೋತ್ಸವದೊಂದಿಗೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಗ್ತಾ ಇದೆ. ಈ ಭಾಗದ ಎಲ್ಲ ಹಿರಿಯರ, ಗಣ್ಯರ, ಸದ್ಭಕ್ತರ ನೆರವಿನಿಂದ, ಸಹಕಾರದಿಂದ ಈ ಕಾರ್ಯಕ್ರಮ ಸಂಭ್ರಮದಿಂದ ಯಶಸ್ವಿಯಾಗಿ ಸಂಪನ್ನಗೊಳ್ಳುತ್ತದೆ. ಎಲ್ಲ ಭಕ್ತರು ಜಾತಿ, ಮತ, ಪಂಥ ಅನ್ನುವಂಥ ಯಾವ ಭೇದವನ್ನು ಇರಿಸಿಕೊಳ್ಳಾರ್ದನ, ಪಕ್ಷ ಪಂಗಡ ಅನ್ನುವಂತಹ ತಾರತಮ್ಯವನ್ನು ಮಾಡಲಾರ್ದನ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೆ.